ಮೇಡಮ್, ಇವತ್ತು ನಾವಿಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂಥ ರಾಜೀವ್ ಗಾಂಧಿ ಎದೆರಗೊಳ ಸಂಸ್ಥೆಯಲ್ಲಿದ್ದೀವಿ. ಈ ಹಿಂದೆ ಒಬ್ಬ ನಿವೃತ್ತ ಅಧಿಕಾರಿ ಇದ್ದರು, ನಾಗರಾಜ್ ಅಂತೇಳಿ. ಅವರು 1,37,00,000ನ ಒಂದು ಗುತ್ತಿಗೆದಾರ ನೌಕರನ ಅಕೌಂಟ್ಗೆ ಹಾಕಿ ಅಮೌಂಟ್ನ ಲಪ್ಟಾಯಿಸಿದ್ರು ಅಂತೇಳಿ ಇದೇ ಹೊಸದಾಗಿ ಬಂದಂಥ ಡೈರೆಕ್ಟ್ರು ಶಶಿಭೂಷಣ್ ಸರ್ ಅವರು ಒಂದು ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು FIR ಮಾಡಿಸ್ತಾರೆ. ಆ FIR ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಯಾವುದೇ ರೀತಿ FIR ಆಗಲ್ಲ, ಒಬ್ಬ ಗುತ್ತಿಗೆದಾರ ನೌಕರನ ಮೇಲೆ FIR ಆಯ್ತದೆ. ಈ ವಿಚಾರವಾಗಿ ನಾವು ಬಂದು ಅಧಿಕಾರಿಗಳ ಮೇಲೆ ಯಾಕೆ FIR ಮಾಡಿಲ್ಲ ಅಂತೇಳಿ ಚಾರ್ಜ್ ಶೀಟ್ ಟೈಮಲ್ಲಿ ನೀವು ಅಧಿಕಾರಿಗಳ ಮೇಲೆ ನೀವು ಚಾರ್ಜ್ ಶೀಟ್ ಸಲ್ಲಿಸಲೇಬೇಕು. ಅವ್ರದ್ದು ಕೂಡ ಇದರಲ್ಲಿ ಪಾತ್ರ ಇದೆ. ಒಬ್ಬರು ಡ್ರಾಯಿಂಗ್ ಆಫೀಸರ್ ಸೈನ್ ಇಲ್ದೇನೆ, FTA ತಂಬಿಲ್ದೇನೆ ಯಾವುದೇ ರೀತಿ ಒಬ್ಬ ಗುತ್ತಿಗೆದಾರ ನೌಕರರ ಅಮೌಂಟು ತಗೊಳಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಅಧಿಕಾರಿಗಳು ಏನಿದ್ದಾರೆ ಶಾಮೀಲಾಗಿದ್ದಾರೆ ಅಂತೇಳಿ ನಾವು ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಇವ್ರದ್ದು ಸೇರಿಸಲೇಬೇಕಂತೇಳಿ ಇದೇ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ನು ಕೂಡ ದಾಖಲಿಸಿದ್ದು. ಚಾರ್ಜ್ ಶೀಟ್ ಟೈಮಲ್ಲಿ ಅಧಿಕಾರಿಗಳ ಮೇಲೆ ಪೊಲೀಸ್ ಇಲಾಖೆ ಕೂಡ ಇವಾಗ FIR ಕೂಡ ದಾಖಲೆ ಮಾಡಿ ಅವ್ರ ಮೇಲೂ ಚಾರ್ಜ್ ಶೀಟಲ್ಲಿ ಸೇರಿಸಿ ಅವ್ರಿಗೂ ಈಗ ತನಿಖೆಗೆ ಒಳಪಡಿಸಿದೆ. ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದ್ರೆ, ನಿವೃತ್ತ ಅಧಿಕಾರಿ ಇದ್ದಂಥ ಒಬ್ಬ ಭ್ರಷ್ಟ ಅಧಿಕಾರಿ ಅವನು ನಾಗರಾಜು ಸಿ ಅಂತೇಳಿ ಈ ರಾಜೀವ್ ಗಾಂಧಿ ಎದೆರಗೊಳ ಸಂಸ್ಥೆಯಲ್ಲಿ ನಿರ್ದೇಶಕ ಆಗಿದ್ದ. ಇವನು ಒಬ್ಬ ದತ್ತಾಸಾಯಿ ಅನ್ನೋ ಒಂದು ಸೆಕ್ಯೂರಿಟಿ ಏಜೆನ್ಸಿನ ಇಲ್ಲಿ ನೇಮಕ ಮಾಡಿಕೊಂಡು ಕೋಟಿಗಟ್ಟಲೆ ಹಣವನ್ನು, ಸರ್ಕಾರಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾನೆ, ಸ್ವಂತಕ್ಕೆ ಬಳಸ್ಕೊಂಡಿದ್ದಾನೆ. ಈ ಹಿಂದೆ ಒಂದು 6 ವರ್ಷಗಳ ಸತತವಾಗಿ ಇವನು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದ. 6 ವರ್ಷಗಳಿಂದ ಇವತ್ತು ಈಗ ನೋಡಿ, ಇವರೆಲ್ಲ ದತ್ತಾಸಾಯಿ ಏಜೆನ್ಸಿಲಿ ಕೆಲಸ ಮಾಡ್ತಿರುವಂಥ ಗುತ್ತಿಗೆ ನೌಕರರುಗಳು ಒಂದು 120 ಔಟ್ಸೋರ್ಸರ್ಸ್ ಮೆಂಬರ್ಸ್ ಇದ್ದಾರೆ. ಒಳಗಡೆ ಕೆಲಸ ಮಾಡುವಂಥವ್ರು 120 ಜನ, 40 ಜನ 40ರಿಂದ 50 ಜನ ಸೆಕ್ಯೂರಿಟಿ ಏಜೆನ್ಸಿಯವರು ಸೆಕ್ಯೂರಿಟಿಗಳಿದ್ದಾರೆ. ಇವ್ರದ್ದೇನಿದೆ ಟೋಟಲ್ 180 ಜನ ಟೋಟಲ್ಲು ಜನ ಬರ್ತಾರೆ ಮಾಮೂಲಿ ಗುತ್ತಿಗೆ ನೌಕರರುಗಳು. ಇವನು ಬಿಲ್ ಮಾಡ್ಕೋತಿದ್ದು 240. ಏನಿದೆ ಈ ದತ್ತಾಸಾಯಿ ಏಜೆನ್ಸಿಯ MD ಇದ್ದಾನೆ, 240 ಜನನ ಬಿಲ್ ಮಾಡಿಕೊಂಡು ಈ ಎದೆರಗೊಳಗಳ ಸಂಸ್ಥೆಯಲ್ಲಿ ಅಕ್ರಮನ ನಡೆಸಿದ್ದಾನೆ. ಈ ಹಿಂದೆ ನಾವು ದೂರು ಕೂಡ ಕೊಟ್ಟಿದ್ದು, ಸ್ಪೆಷಲ್ ಆಡಿಟ್ ಮಾಡೋಕ್ಕೆ ಕೇಳಿ ಸ್ಪೆಷಲ್ ಆಡಿಟ್ ಮಾಡಬೇಕಂತೇಳಿ ಈಗಾಗಲೇ ಆಲ್ರೆಡಿ ನಾವು ಆಯುಕ್ತರಿಗೆ, ಸಂಬಂಧಪಟ್ಟಂಥ ಕಾರ್ಮಿಕ ಇಲಾಖೆ ಆಯುಕ್ತರಿಗೆ ಮತ್ತು ಚೀಫ್ ಸೆಕ್ರೆಟರಿಯರಿಗೆ ಮತ್ತು ಅದಾದ ನಂತರ ಇವರು ಯಾರಪ್ಪ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ದೂರನ್ನು ಕೂಡ ನಾವು ನೀಡಿದ್ದೀವಿ. ನಾವು ಕೇಳ್ಕೊಳ್ಳೋದಿಷ್ಟೇ, ಈ ನಾಗರಾಜು ಏನಿದ್ರು ಇವರಿದ್ದಂಥ ಅವಧಿ ಪೂರ್ತಿ ಸ್ಪೆಷಲ್ ಆಡಿಟ್ ಆಗಬೇಕು, 6 ವರ್ಷದ್ದು ಸ್ಪೆಷಲ್ ಆಡಿಟ್ ಆಗಬೇಕು. ಈ ನೌಕರರಿಗೆ ಯಾವುದೇ ರೀತಿ ಸಂಬಳಗಳು ಕೊಡ್ತಾಯಿಲ್ಲ, ಇನ್ ಟೈಮ್ ಸಂಬಳಗಳು ಕೊಡ್ತಾಯಿಲ್ಲ. ಈಗ 10ನೇ ತಾರೀಕು ಆಗುವಂಥ ಸಂಬಳನ 20-25ನೇ ತಾರೀಕು ಸಂಬಳ ಹಾಕ್ತಿದ್ದಾರೆ. 25ನೇ ತಾರೀಕು ಸಂಬಳ ಹಾಕಿದ್ರೆ ಇವ್ರ ಜೀವನ ಹೆಂಗೆ ಮಾಡಬೇಕು? ESI PF ಕೂಡ ಸರಿಯಾದ ರೀತಿ ಬರ್ತಾಯಿಲ್ಲ. ಯಾರು ಈ ವಿಚಾರವಾಗಿ ಸಂಬಳ ಬೇಕು ನಮಗೆ ಇನ್ ಟೈಮು ಅಂತ ಕರೆಕ್ಟಾಗಿ ಒಂಚೂರು ಅವ್ರ ಹತ್ರ ವಾಯ್ಸ್ ಮಾಡ್ತಾರೆ, ಅವ್ರನ್ನ ಕೂಡಲೇ ಕೆಲಸದಿಂದ ತೆಗೆಯುವಂಥದ್ದು. ಈ ಏಜೆನ್ಸಿನ ಕೂಡಲೇ ತನಿಖೆ ಮಾಡಬೇಕು, ಈ ಲೈಸೆನ್ಸ್ಗಳನ್ನ ತನಿಖೆ ಮಾಡಬೇಕು, ಇವ್ರನ್ನ ಬ್ಲ್ಯಾಕ್ ಲಿಸ್ಟ್ ಸೇರಿಸ್ಬೇಕು. ಇಲ್ಲಾಂದರೆ ನಾವು ಮುಂದೆ ಇದೇ ಹಾಸ್ಪಿಟ್ಲ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಡೈರೆಕ್ಟ್ರು ಸಾಹೇಬರು ಕೂಡಲೇ ಈಗ ಬಾಲಾಜಿ ಅನ್ನೋ ಒಂದು ಒಬ್ಬ ಗುತ್ತಿಗೆ ನೌಕರರು 2 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಅವ್ರನ್ನ ಕೆಲಸದಿಂದ ತೆಗೆದಿದ್ದಾರೆ. ರೀಸನ್ ಕೇಳಿದ್ರೆ ರೀಸನ್ ಹೇಳ್ತಾ ಇಲ್ಲ. ಈಗ ಅವರು ಮಾತಾಡೋರಿದ್ದಾರೆ, ಮಾತಾಡಿ ಅಣ್ಣ. ನಿಮ್ಮ ದತ್ತಾಸಾಯಿ ಏಜೆನ್ಸಿಯವರು ಇಲ್ಲಿ ಈಗ 120 ಜನ ಏನಿದ್ರೆ ಒಳಗಡೆ ಕೆಲಸ ಮಾಡ್ತಿದ್ದಾರೆ, ಆಚೆ ಒಂದು 50 ಜನ ಸೆಕ್ಯೂರಿಟಿ ಏಜೆನ್ಸಿ. ಟೋಟಲ್ ಇವ್ರದ್ದು 170 ಜನ ಮ್ಯಾಕ್ಸಿಮಮ್ ಮೆಂಬರ್ಸು. 240 ಜನದ ಗಂಟ ಪೂರ್ತಿ ಏನಿದೆ ಇವರು ಸರ್ಕಾರದ ಹಣನ ಲೂಟಿ ಮಾಡ್ತಾ ಇರೋದು. ಅದರಲ್ಲಿ 240 ಜನ ಹೆಂಗೆ ಅಂದರೆ ಇಲ್ಲಿ ಕೆಲಸ ಮಾಡ್ತಾರಲ್ಲ ಯಾರೊಬ್ಬ ರೈತನ ಅಕೌಂಟ್ಗೆ, ಇನ್ನೊಬ್ಬ ಯಾರೋ ಹೊರಗಡೆ ಕೆಲಸ ಮಾಡ್ತಿರೋಂಥ ಅಕೌಂಟ್ಗೆ ಕೆಲಸ ಹಾಕಿ ಇಲ್ಲಿ ನಾವು ಸಂಬಳ ಕೊಡ್ತಾಯಿದ್ದೀವಿ, ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಅಕ್ರಮ ನಡೆಸ್ತಾ ಇದ್ದಾರೆ. ಇನ್ನು ನಾವು ಸ್ಪೆಷಲ್ ಆಡಿಟ್ಗೆ ಹಾಕಿದ್ದೀವಿ, ಪೂರ್ತಿ ಏನಿದೆ 6 ವರ್ಷದ್ದು ಸ್ಪೆಷಲ್ ಆಡಿಟ್ ಆಗಬೇಕು, ಇವ್ರದ್ದು ಸಂಪೂರ್ಣ ತನಿಖೆ ಆಗಬೇಕಂತೇಳಿ. ನೀಟಾಗೆ ಏನಿದೆ ಇಲ್ಲಿ ಡೈರೆಕ್ಟ್ರು ಸರ್ಗೆ ಬರ್ತದೆ ಲೆಟ್ರು, ನೀಟಾಗಿ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ವಹಿಸಬೇಕು. ವಿತ್ತು ಬ್ಲ್ಯಾಕ್ ಪಟ್ಟಿಗೆ ಸೇರಿಸಿ ಈ ಏಜೆನ್ಸಿನ ಕ್ಯಾನ್ಸಲ್ ಮಾಡಿಸ್ಬೇಕು. ಏಜೆನ್ಸಿನ ಕ್ಯಾನ್ಸಲ್ ಮಾಡಿಸಿ ಹೊಸ ಏಜೆನ್ಸಿನ ತಗೊಂಡು ಈ ಬಡವರಿಗೆಲ್ಲ ನ್ಯಾಯ ಕೊಡ್ಬೇಕು ಮೇಡಮ್. ಕಷ್ಟಪಡ್ತಾ ಇರೋರು ತಿಂಗಳು ಸಂಬಳ ಬರಲಿಲ್ಲ ಅನ್ನೋ ಜೀವನ ಮಾಡೋದೇ ಕಷ್ಟ. ಇಂಥವ್ರದ್ದು ಡ್ಯೂಟಿ ಮಾಡೋದಲ್ಲದೆ SCP TSP ಹಣ ಏನಿದೆ ನಮ್ಮ SC STಗೆ ಮೀಸಲಿಟ್ಟಂಥ ಹಣ, ವೈದ್ಯಕೀಯ ಚಿಕಿತ್ಸೆಗೆ ಮೀಸಲಿಟ್ಟಂಥ ಹಣ ಲೂಟಿ ಮಾಡವ್ರೆ. 1,37,00,000 ಈ ಹಿಂದೆ ಈ ಏಜೆನ್ಸಿಲಿ ಏನು ಕೆಲಸ ನಿರ್ವಹಿಸಿದ ಮೋನೀಶ್ ಕುಮಾರು ಆ ಲೂಟಿ ಮಾಡಿರೋ ಹಣ SC ST SCP TSP ಹಣ. ಅದು FIR ಕೂಡ ಆಗಿದೆ, ಚಾರ್ಜ್ ಶೀಟು ಕೂಡ ನಾವು ಒಂದು ಲೆಟ್ರ್ ಕೊಟ್ಟು ಅವ್ರ ಮೇಲೆಲ್ಲ ಮಾಡಿಸಿದ್ದೀವಿ. ಸಮಗ್ರ ತನಿಖೆ ಆಗಬೇಕು. ಈ ಹಿಂದೆ ಇದ್ದಂಥ ನಿವೃತ್ತ ನಾಗರಾಜನ
ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು. ಇದಕ್ಕೆಲ್ಲ ಮೂಲ ಸೂತ್ರ ಅವನೇನೆ. ಕೂಡಲೇ ಏಜೆನ್ಸಿನ ರದ್ದು ಮಾಡಬೇಕು, ರದ್ದು ಮಾಡಿ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಕೇಳ್ತಾಯಿದ್ದೀವಿ ಮೇಡಮ್, ಅಷ್ಟೇ.